ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಥಂಬ್ನೇಲ್ ಒಳಗೆ ನೋಡಿರಿ ನೀವು ಎಷ್ಟು ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನಾ ಈ ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ. ಸೊ ನಾ ಇಲ್ಲಿ 4 ಬದ್ನಿಕಾಯಿ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡಿನಿ, ಅದರ ಜೊತೆ 2 ಉಳ್ಳಾಗಡ್ಡಿ ಹೆಚ್ಕೊಂಡಿನಿ. ಸೊ ನಿಮ್ಗೆ ಕ್ವಾಂಟಿಟಿ ಭಾಳ ಬೇಕಂತಂದ್ರೆ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ಹಾಕಿದ್ರೂ ಟೇಸ್ಟಿ ಆಗ್ತದೆ. ಬರ್ರಿ ನೋಡೋಣ ಹೆಂಗೆ ಮಾಡೋಣ ಅಂತ. ಸೊ ಫಸ್ಟ್ ನಾ ಇಲ್ಲಿ ಕಡಾಯಿ ಇಟ್ಟೀನಿ. ಸೊ ಕಡಾಯಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು. ಸೊ ಎಣ್ಣೆ ಸ್ವಲ್ಪ ಕಾಯಬೇಕು, ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು. ಸೊ ಎಣ್ಣೆ ಕಾಯ್ಲಾಗತ್ತದ, ಸಾಸಿವೆ ಹಾಕಿನಿ ನಾನು. ಸೊ ಮತ್ತು ಈಗ ಜೀರಿಗೆ ಹಾಕಿದೆ. ಸೊ ಸ್ವಲ್ಪ ಇದು ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ರು ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ಸೊ ನಾ ಇಲ್ಲಿ ಪತಂಜಲಿಯವ್ರದ್ದು ಹಿಂಗೆ ಯೂಸ್ ಮಾಡತ್ತೀನಿ. ಸೊ ಸ್ವಲ್ಪ ಕ್ವಾಂಟಿಟಿ ಹಾಕಿದ್ರೆ ಅದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ. ಸೊ ಹಿಂಗೆ ಹಾಕಿದ್ಮೇಲೆ ನಾವೀಗ ಹೊಳ್ಕೊಂಡಿರೋಂಥ ಬದ್ನಿಕಾಯಿ ಮತ್ತು ಉಳ್ಳಾಗಡ್ಡಿನ ಹಾಕೋಣಂತ. ಸೊ ಇವು ಹಾಕಿ ಸ್ವಲ್ಪ ಇದು ಮಾಡಬೇಕು. ಸೊ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ತೀನಿ ನಾನು. ಸ್ವಲ್ಪ ಇದು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀವು ಉಪ್ಪು ಹೆಚ್ಚು ಅಂತಿದ್ರಿ ಅಂದ್ರೆ ಸ್ವಲ್ಪ ಹೆಚ್ಚು, ಇಲ್ಲಾಂದ್ರೆ ಮೀಡಿಯಮ್. ಸೊ ಉಪ್ಪು ಹಾಕತ್ತೀನಿ ನಾ ಈಗ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಖಾರ ಪುಡಿ ಹಾಕತ್ತೀನಿ. ಇದು ಮನೆಯೊಳಗೆ ನಾವು ಮಾಡ್ಕೋತೀವಿ. ಎಲ್ಲ ಥರ ಮೆಣಸಿನ್ಕಾಯಿ ಎಲ್ಲ ಮಸಾಲೆಯನ್ನು ಹಾಕಿ ಸೊ ಗಿರಣಿಗೆ ಹೋಗಿ ಕುಟ್ಸ್ಕೊಂಬರ್ತೀವಿ. ಭಾಳ ಟೇಸ್ಟ್ ಆಗ್ತೈತಿ. ಸೊ ಈ ಖಾರನೇ ನಾನು ಹಾಕ್ತೀನಿ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಖಾರ ಹಾಕ್ಕೋಬೋದು. ನಂಗೆ ಸ್ವಲ್ಪ ಮೀಡಿಯಮ್ ಇರಲಿ ಅಂಥೇಳಿ ನಾ 2 ಟೀ ಸ್ಪೂನಷ್ಟು ಹಾಕೀನಿ. ಸೊ ಇದ್ರ ಜೊತೆ ಸ್ವಲ್ಪ ಬೆಲ್ಲ ಹಾಕಬೇಕು. ಸೊ ಬೆಲ್ಲ ಮೇನ್. ಸೊ ಬೆಲ್ಲ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಬೇರೆ ಕೊಡ್ತೈತಿ. ಸೊ ಇದೆಲ್ಲ ಮಿಕ್ಸ್ ಮಾಡಿರಿ ಸ್ವಲ್ಪ ಹೊತ್ತು. ಮಿಕ್ಸ್ ಮಾಡಿದ್ಮೇಲೆ ಏನು ಮಾಡಬೇಕೀಗ, ಸ್ವಲ್ಪ ಒಂದು ತಾಟ್ ಇರ್ತದೆ ಅಥವಾ ಏನಾದರೂ ಮೇಲೆ ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚಿ ಒಂದು 4 ರಿಂದ 5 ನಿಮಿಷ ಅದನ್ನು ಸ್ವಲ್ಪ ಸೊ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು. ಅಂದ್ರೆ ಚೆಂದಾಗಿ ಮುಗೋಯ್ತೈತದು. ಸೊ ಎಲ್ಲ ಬದ್ನಿಕಾಯಿ ಮೆತ್ತಗಾಗ್ತಾವೆ. ಸೊ ನಾ ಇಲ್ಲಿ 1 ಹನಿ ನೀರು ಹಾಕಿಲ್ಲ ಅದಕ್ಕೆ. ಸೊ ಹಾಕೋದು ಇಲ್ಲ. ನಿಮಗೆ ಗ್ರೇವಿ ಬೇಕಂದವರು ಸ್ವಲ್ಪ ನೀರು ಹಾಕ್ಬೋದು. ಸೊ ನೋಡ್ರಿ ಇಲ್ಲಿ ಒಂದು 3 ಮಿನಿಟ್ಸ್ ಆದಮೇಲೆ ಹೆಂಗಾಯ್ತಿದು. ಸೊ ಆಲ್ಮೋಸ್ಟ್ ಎಲ್ಲ ಬದ್ನಿಕಾಯಿ ಮೆತ್ತಗಾಗ್ಯದ. ತಿನ್ಲಿಕ್ಕಂದ್ರೂ ಇಷ್ಟು ಟೇಸ್ಟ್ ಇರ್ತೈತಲ್ಲ ಇದು. ಸೊ ನೀವು ಅನ್ನಕ್ಕೂ ತಿನ್ಬೋದು, ಚಪಾತಿಗೂ ತಿನ್ಬೋದು ಇದು. ಸೊ ಈ ಥರ ಮಾಡಿ ಇನ್ನೊಂದು 1 ನಿಮಿಷ 2 ನಿಮಿಷ ಮುಚ್ಚಬೇಕು. ಸೊ ಮುಚ್ಚಿದ ಮೇಲೆ ನೋಡ್ರಿ ಇಲ್ಲಿ ಎಷ್ಟು ಭಾರಿ ಆಗ್ಯದ ಬದ್ನಿಕಾಯಿ ಪಲ್ಯ. ಸೊ ಟೇಸ್ಟ್ ಭಾರಿ ಇರ್ತೈತಿ. ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ, ರೈಸ್ ಜೊತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.